ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನಮ್ಮ ಮಮ್ಮಿ ಮನೇಲಿ ಅಂದರೆ ನನ್ನ ತವರ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷನ ಹಬ್ಬನ ಆಚರಿಸ್ತಿದ್ದೀವಿ. ಇವರು ನಮ್ಮ ಅಜ್ಜಿ ತಾತ. ಇವತ್ತು ನಮ್ಮ ಅಜ್ಜಿ ತಾತನಿಗೆ ಎಡೆ ಇಡುವಂಥ ಹಬ್ಬ. ಇವರೇ ನೋಡಿ ನಮ್ಮ ಅಜ್ಜಿ ತಾತ ಹೇಗಿದ್ದಾರೆ ಅಂತ. ನಮ್ಮ ತಾತ 96 ಇಯರ್ಸ್ ಇದ್ದರು. ಅಜ್ಜಿ 85 ಇಯರ್ಸ್ ಇದ್ದರು. ಹಾಗೆ ಬೆಳಗ್ಗೆ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಅಪ್ಪಾಜಿ ಚಿನ್ನುನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿದ್ದು ಬಂದರು. ಇವಾಗ ನಾವು ನಮ್ಮ ತಾತ ಅಜ್ಜಿ ಸಮಾಧಿ ಬಳಿ ಹೋಗ್ತಿದ್ದೀವಿ. ಅಲ್ಲೂ ನಾವೆಲ್ಲ ಎಡೆ ಇಟ್ಟು ಪೂಜೆ ಮಾಡೋವಂಥ ಪದ್ಧತಿ ಇದೆ. ಸೊ ಇವಾಗ ಅಪ್ಪಾಜಿ, ನಾನು, ಸಂಜು ಎಲ್ಲ ಹೋಗ್ತಿದ್ದೀವಿ. ಮಮ್ಮಿ ಮನೇಲೇ ಇದ್ದಾರೆ. ತಂಗಿ ಎಲ್ಲ ಇನ್ನೂ ಬಂದಿರಲಿಲ್ಲ ಹಬ್ಬಕ್ಕೆ. ಅವ್ರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಅಂದರು. ಅದಕ್ಕೆ ನಾವೇ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸಮಾಧಿ ಹತ್ರ ಹೋಗ್ತಿದ್ದೀವಿ. ಚಿನ್ನೂ ಅಷ್ಟೇ, ಅವನು ಅಲ್ಲೇ ಚಿಲ್ಟು ಬರ್ತಾನೆ ಅಂತ ಅಂದ್ಕೊಂಡು ಅವನು ಸಹ ಬಂದಿಲ್ಲ. ನಾವು ಇಲ್ಲಿ ಜಮೀನ್ ಹತ್ರ ಎಲ್ಲ ಏನಕ್ಕೆ ತುಂಬ ಬಿಸಿಲಿರುತ್ತೆ ಅಂತ ಹೇಳಿ ಅವನನ್ನು ಅಲ್ಲೇ ಬಿಟ್ಟು ಬಂದ್ವಿ. ಇವಾಗ ನಮ್ಮ ದೊಡ್ಡಪ್ಪನ ಮನೆಯವರೆಲ್ಲ ಬಂದು ಆಲ್ರೆಡಿ ಮಾಡ್ತಿದ್ರು. ಇವಾಗ ನಾವು ಸಹ ಜಾಯಿನ್ ಆದ್ವಿ. ಇವರೇ ನೋಡಿ ನಮ್ಮ ಅಜ್ಜಿ ತಾತನ ಸಮಾಧಿ ಇದೆ ನೋಡಿ. ಜಮೀನ್ ಹತ್ರನೇ ಮಾಡಿರುವಂಥ ಸಮಾಧಿ. ವರ್ಷವೂ ಇದೇ ಥರ ನಮ್ಮ ಮನೇಲಿ ಹಬ್ಬ ಮಾಡೋದು. ಇವಾಗ ಇಲ್ಲಿ ಫಸ್ಟು ನಾವು ಸಮಾಧಿ ಬಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಮನೇಲಿ ಎಡೆ ಇಡೋವಂಥ ಪದ್ಧತಿ ಇದೆ ನಮ್ಮಲ್ಲಿ. ಇದು ನಮ್ಮ ದೊಡ್ಡಪ್ಪ ಮತ್ತು ಹಾಗೆ ನಮ್ಮ ದೊಡ್ಡಮ್ಮ ಅವರ ಸಮಾಧಿ. ಅಜ್ಜಿ ತಾತ ಹಾಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಸಮಾಧಿಗೆ ನಾವು ಇಲ್ಲಿ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಏನೆಲ್ಲ ತಿಂಡಿ ಮಾಡಿರ್ತೀವೋ ಅದನ್ನೆಲ್ಲ ತಂದು ಅವ್ರು ಏನೇನು ಇಷ್ಟಪಟ್ಟು ತಿಂತಿದ್ರು ಅದೆಲ್ಲ ಥರದ ತಿಂಡಿನೂ ತಂದು ಅವರಿಗೆ ಇಟ್ಟು ಪೂಜೆ ಮಾಡಿ ಆಮೇಲೆ ದೂರ ನಿಂತು ಕೇಳ್ಕೊಳ್ತೀವಿ. ಅವರು ಒಂದು ಕಾಗೆ ರೂಪದಲ್ಲೋ ಅಥವಾ ಹದ್ದಿನ ರೂಪದಲ್ಲೋ ಬಂದು ಏನಾದರೂ ಒಂದು ತಿಂಡಿನ ತಗೊಂಡು ಹೋದ್ಮೇಲೆ ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಆಮೇಲೆ ನಾವು ಮನೆಯಲ್ಲಿ ಎಡೆ ಇಡೋವಂಥ ಪದ್ಧತಿ ಇದೆ. ಇದೆಲ್ಲ ಸಿಟಿಲಿ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೆ ನಾವು ಹುಟ್ಟಿದಾಗಲಿಂದನೂ ನೋಡ್ಕೊಂಡು ಬಂದಿರೋದು ಇದೇ ರೀತಿ. ನಾವು ತುಂಬ ಚಿಕ್ಕವರಿದ್ದಾಗಲೇ ನಮ್ಮ ತಾತ ತೀರೋಗಿದ್ರು. ಆವಾಗಲಿಂದನೂ ನಾವು ಇದೇ ಥರ ನೋಡ್ಕೊಂಡು ಬಂದಿರೋದು. ಅವಾಗೆಲ್ಲ ತುಂಬ ಜಾಯಿಂಟ್ ಫ್ಯಾಮಿಲಿ ಇತ್ತು. ತುಂಬ ಎಲ್ಲ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ಲ ಪೂರ್ತಿ ಸೇರ್ಕೊಂಡು ಮಾಡ್ತಿದ್ವಿ. ಇವಾಗೆಲ್ಲ ಅವರವರೇ ಮಾಡ್ಕೊಳ್ಳೋದ್ರಿಂದಾಗಿ ಅವ್ರವ್ರ ಫ್ಯಾಮಿಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಅಜ್ಜಿ ಇರೋ ತನಕ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ತುಂಬ ಎಲ್ಲ ಫುಲ್ಲು ನಮ್ಮ ಇಡೀ ಕುಟುಂಬನೇ ಬಂದುಬಿಡ್ತಿತ್ತು. ತುಂಬ ಚೆನ್ನಾಗಿರ್ತಿತ್ತು ಆವಾಗಿನ ದಿನಗಳು. ಆದರೆ ಹೋಗ್ತಾ ಹೋಗ್ತಾ ಅವ್ರವ್ರ ಫ್ಯಾಮಿಲಿ ಅವ್ರವ್ರಿಗೆ ಹೆಚ್ಚಾಗುತ್ತಲ್ವ. ಸೊ ಹಾಗಾಗಿ ಅವ್ರವ್ರ ಫ್ಯಾಮಿಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಮನೆಯಲ್ಲಿ ಎಡೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇವಾಗ ನಾವು ಅಷ್ಟೇ ಎಲ್ಲ ಇಟ್ಟು ಇವಾಗ ಅಪ್ಪಾಜಿ ಪೂಜೆ ಮಾಡ್ತಿದ್ದಾರೆ. ಅಪ್ಪಾಜಿ ಪೂಜೆ ಆದಮೇಲೆ ನಾನು ಸಹ ಪೂಜೆ ಮಾಡಬೇಕು. ನನ್ನ ಅಜ್ಜಿ ಮನೆಯಲ್ಲೆಲ್ಲ ಅವರು ನೈಟ್ ಟೈಮ್ ಹಬ್ಬ ಮಾಡೋದು, ಆದರೆ ನಮ್ಮ ಮನೆಯಲ್ಲೆಲ್ಲ ಮಧ್ಯಾಹ್ನ ಟೈಮೇ ಮಾಡಿಬಿಡ್ತೀವಿ. ನಾವು ವೆಜ್ ಮಾತ್ರ ಮಾಡೋದು ಎಡೆ ಇಡೋ ದಿನ. ನಾವು ನೆಕ್ಸ್ಟ್ ಡೇಗೆ ನಾನ್ ವೆಜ್ ಎಲ್ಲ ಮಾಡೋವಂಥದ್ದು ಇರುತ್ತೆ ನಮ್ಮಲ್ಲಿ. ತುಂಬ ಜನ ಹಬ್ಬದ ದಿನವೇ ನಾನ್ ವೆಜ್ ಮಾಡೋರು ಸಹ ಇರ್ತಾರೆ. ಆದರೆ ನಮ್ಮ ಮನೇಲಿ ಯಾವಾಗಲೂ ವೆಜ್ ಒಂದಿನ, ನಾನ್ ವೆಜ್ ಒಂದಿನ ಅದೇ ರೀತಿ ಮಾಡೋದು. ಇಲ್ಲಿ ಸಮಾಧಿ ಬಳಿಲೆಲ್ಲ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಾವು ಎಡೆ ಇಡಬೇಕು. ನೀವು ಸಹ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ್ರೆ ನಮ್ಮ ಮನೇಲಿ ಯಾವ ರೀತಿ ನಾವು ಹಬ್ಬ ಆಚರಿಸ್ತೀವಿ ಅನ್ನೋದನ್ನೆಲ್ಲ ಸಹ ನೀವು ನೋಡ್ಬೋದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಈ ಥರದ ಒಂದು ಪಕ್ಷ ಹಬ್ಬನ ಹೇಗೆ ಮಾಡ್ತಾರೆ ಅಂತ ನೀವು ಸಹ ತಿಳ್ಕೊಂಡಂಗೆ ಆಗುತ್ತೆ. ಸಿಟಿಲಿ ಮನೇಲಿ ಮಾತ್ರ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಸಮಾಧಿ ಬಳಿ ಎಲ್ಲ ಹೋಗೋದೆಲ್ಲ ತುಂಬಾ ರೇರ್. ಹಾಗಾಗಿ ನೀವು ಈ ಥರ ಹಳ್ಳಿ ಪದ್ಧತಿಯಲ್ಲಿ ಮಾಡುವಂಥ ವಿಡಿಯೋಸ್ನೆಲ್ಲ ನೋಡಿದ್ರೆ ನಿಮಗೂ ಸಹ ಗೊತ್ತಾಗುತ್ತೆ ಹಳ್ಳಿ ಕಡೆ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ. ಮಹಾಲಯ ಅಮಾವಾಸ್ಯೆ ಇರ್ಬೋದು, ಪಕ್ಷ ಹಬ್ಬ ಇರ್ಬೋದು, ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮಗೂ ಸಹ ಗೊತ್ತಾಗುತ್ತೆ. ನಮಗೇನೋ ಒಂಥರ ಇಲ್ಲಿ ಅಜ್ಜಿ ತಾತನ ಹತ್ರ ಬಂದು ಪೂಜೆ ಮಾಡಿ ಎಡೆ ಇಟ್ಟು ಅವ್ರ ಹತ್ರ ಏನಾದರೂ ಮನಸ್ಸಿಗೆ ಬೇಕಾಗಿರೋಂಥ ಅದನ್ನೆಲ್ಲ ಕೇಳಿಕೊಂಡು ಹೋದರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಅವರೇನೋ ಆಶೀರ್ವಾದ ಮಾಡ್ತಿರ್ತಾರೆ ಅನ್ನೋದೊಂದು ನಂಬಿಕೆ. ಇವಾಗ ಸಂಜುನು ಇದೇ ಫಸ್ಟ್ ಟೈಮ್ ಬಂದಿರೋದು ಈ ಹಬ್ಬಕ್ಕೆ. ಅವ್ರು ಯಾವಾಗಲೂ ನಾನ್ ವೆಜ್ಜಿಗೆ ಬರ್ತಿದ್ರು. ನೆಕ್ಸ್ಟ್ ಡೇಗೆ ಎಡೆ ಇಡಬೇಕಾದ್ರೆ ಏನು ಬರ್ತಿರ್ಲಿಲ್ಲ. ಈ ಸಲ ಫ್ರೀ ಆಗಿದ್ದರು. ಅದು ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ ಹಬ್ಬ ಆಗಿರೋದ್ರಿಂದ ಅವ್ರಿಗೂ ರಜಾ ಇತ್ತು. ಸೊ ಬಂದಿದ್ದರು. ತುಂಬ ಖುಷಿ ಆಯಿತು. ಆದರೆ ಚಿನ್ನು ಬರಲಿಲ್ಲ, ಅವನು ಮನೇಲೇ ಉಳ್ಕೊಂಡ, ಚಿಲ್ಟು ಬರ್ತಾನೆ ಅಂತ ಹೇಳಿ. ನೋಡ್ತಿರ್ಬೋದು ನೀವು ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ. ಅವರು ಅಜ್ಜಿ ತಾತ ಏನೇನು ತಿಂತಿದ್ರು ಅದನ್ನೆಲ್ಲ ಇಟ್ಟು ಪೂಜೆನ ನಾವು ಮಾಡಿದ್ದೀವಿ ನೋಡಿ. ನಮ್ಮ ಅಜ್ಜಿ ಹೆಸರು ನಂಜಮ್ಮ ಅಂತ. 2006 ನಮ್ಮ ಅಜ್ಜಿ ತೀರೋದ್ರು.
ಪ್ರತಿಯೊಬ್ಬರು ಮನೆಯಲ್ಲೂ ಅವರ ಹಿರಿಯರು ಏನಿರ್ತಾರೆ ಅವರು ತೀರೋಗಿದ್ರೆ ಅವ್ರಿಗೆ ಈ ಥರ ಎಡೆ ಇಡುವಂಥ ಪದ್ಧತಿ ಅಂತೂ ಇದ್ದೇ ಇರುತ್ತೆ. ಆದರೆ ಒಬ್ಬೊಬ್ಬರು ಒಂದೊಂದು ಹಬ್ಬಗಳಲ್ಲಿ ಮಾಡ್ತಿರ್ತಾರೆ. ಆದರೆ ತುಂಬ ಜನ ಮಹಾಲಯ ಅಮಾವಾಸ್ಯೆ ಮತ್ತು ಪಕ್ಷ ಹಬ್ಬ ಈ ರೀತಿ ಟೈಮಲ್ಲೇ ಇಡೋದು. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಇಡ್ತಾರೆ. ನೋಡಿ ನಮ್ಮ ತಾತ 96 ಇಯರ್ಸ್ ಬದುಕಿದ್ದಾರೆ. ಅವರು ತುಂಬ ಆಯಸ್ಸು, ಪೂರ್ಣ ಆಯಸ್ಸು ಅಂತ ಹೇಳ್ತಾರಲ್ಲ ಆ ರೀತಿ. ಆದರೆ ನಮಗೆ ನಮ್ಮ ತಾತನ ನೋಡಿದ ನೆನಪೇ ಇಲ್ಲ. ತುಂಬ ಚಿಕ್ಕವರು, ಏನು 1 ಇಯರ್ 2 ಇಯರ್ಸ್ ಆ ರೀತಿ ಇದ್ವಿ ಅನಿಸುತ್ತೆ. ಅಷ್ಟು ನೆನಪೇ ಇಲ್ಲ ನಮಗೆ. ಒಂದು 2 ಇಯರ್ಸ್ 3 ಇಯರ್ಸ್ ಆ ರೀತಿ ಇದ್ವಿ ಅಂತ ಅನಿಸುತ್ತೆ. ಅಷ್ಟಾಗಿ ನೆನಪಿಲ್ಲ ನನಗೆ ನಮ್ಮ ತಾತ. ಅಜ್ಜಿ ಮಾತ್ರ ನಾನು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಅಜ್ಜಿ ತೀರೋಗಿದ್ದು. ತುಂಬ ಬೇಜಾರಾಗುತ್ತೆ. ಅಜ್ಜಿ ಜೊತೆ ಎಲ್ಲ ಇದ್ದಿದ್ದೆಲ್ಲ ನೆನಪಿದೆ, ಬಟ್ ತಾತಂದೆಲ್ಲ ನೆನಪಿಲ್ಲ. ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಇವರು ಅಷ್ಟೇ ಬೇಗನೆ ತೀರೋಗ್ಬಿಟ್ರು. ಇವ್ರ ಜೊತೆನೂ ಆಟಾಡಿದ್ದು ಮಾತಾಡಿದ್ದೆಲ್ಲ ನೆನಪಿದೆ. ಏನೋ ಒಂಥರ ಇಲ್ಲಿ ಬಂದಾಗ ಒಂಥರ ಖುಷಿ ಆಗುತ್ತೆ. ಆ ದಿನಗಳೆಲ್ಲ ನೆನಪಾಗುತ್ತೆ. ಇವಾಗ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಕಾಗೆ ಮತ್ತು ಹದ್ದು ಎಲ್ಲ ಬಂದು ತೊಗೊಂಡು ಹೋಗಲಿ ಅಂತ. ಅದು ಬಂದು ತೊಗೊಂಡು ಹೋದ್ಮೇಲೆ ನಾವು ಇಲ್ಲಿಂದ ಮನೆಗೆ ಹೋಗ್ತೀವಿ. ಮನೇಲಿ ಇಲ್ಲಿಂದ ಹೋದ್ಮೇಲೆ ಎಡೆ ಇಡೋದು. ಇಲ್ಲಿಂದ ಹೋಗೋ ತನಕ ಎಡೆ ಏನು ಇಟ್ಟಿರಲ್ಲ ನಾವು. ಇವಾಗ ದೊಡ್ಡವನಾಗಿದ್ಯಾ ಆ ಥರ ಎಲ್ಲ ಮಾಡಬಾರ್ದು. ನಿಂಗೆ ಬೇರೆ ಡ್ರೆಸ್ ಬೇಕು ಅಂದರೆ ನೋಡಿಲ್ಲಿ, ಬೇರೆ ಡ್ರೆಸ್ ಬೇಕಂದ್ರೆ ಚಿಲ್ಟು ಬಂದಿದ್ದಾನೆ. ಇಬ್ರದ್ದು ಫೋಟೋ ಎಲ್ಲ ತೆಗೋಣ ಅಂತ ಅಂದ್ರೆ ನೋಡಿ ತೆಗ್ಸ್ಕೊಳ್ತಿದ್ದಾರೆ ಅಂತ. ಸರಿಯಾಗಿ ನಿಂತ್ಕೊಳ್ಳಿ, ಇಬ್ರು ಹೆಗ್ಲ ಮೇಲೆ ಕೈ ಹಾಕೊಳ್ಳಿ ಸರಿಯಾಗಿ. ಚಿಲ್ಟು ಇಟ್ಕಪ್ಪ, ಚಿಲ್ಟು ಬಾಯಿಲಿ. ಹಾಂ, ಅಲ್ಲಿ ಇಟ್ಕೊ ಮಗ್ನ ಸ್ಟೈಲಾಗಿ. ವೆರಿ ಗುಡ್. ಕಾಲ ಆ ಕಡೆ ಮಾಡಿ. ವೆರಿ ಗುಡ್ ಚಿನ್ನ. ಒಂದು ನಿಮಿಷ ಶಿರು. ಹಾಯ್ ಮಾಡು. ಚಿಲ್ಟು ನೋಡೋ ಬುಜ್ಜಿ ಹೆಂಗ್ ಫೋಟೋ ತೆಗ್ಸ್ಕೊತೀನಿ. ಹಾಂ, ವೆರಿ ಗುಡ್ ಚಿಲ್ಟು. ಅಲ್ಲಿ ಬುಜ್ಜಿ ಥರ ನಿಂತ್ಕಪ್ಪ. ಇಬ್ರು ತರ. ಇವಾಗ ಮನೆಗೆ ಬಂದಾದಮೇಲೆ ಮನೇಲಿ ಎಡೆ ಇಟ್ಟು ಪೂಜೆ ಮಾಡ್ತಿದ್ದೀವಿ. ಫಸ್ಟು ಅಪ್ಪಾಜಿ ಪೂಜೆ ಮಾಡ್ತಾರೆ. ಅಪ್ಪಾಜಿದು ಪೂಜೆ ಎಲ್ಲ ಆದಮೇಲೆ ನಾವೆಲ್ಲ ಸೇರಿ ಪೂಜೆ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಅಜ್ಜಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಮಾರ್ಲಾಮಿ ಹಬ್ಬನ ಮಗನ ಅಡ ಇಟ್ಟಾದರೂ ಸರಿ ಮಾರ್ಲಾಮಿ ಹಬ್ಬನ ಮಾಡಬೇಕು ಅಂತ. ಯಾಕೆ ಈ ರೀತಿ ಅಂತ ಹೇಳ್ತಿದ್ರು ಅಂದರೆ, ಈ ಹಬ್ಬ ಮಾಡಬೇಕಾದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಹೇಗೆ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ಬೋದು. ಆದರೆ ಅದ್ದೂರಿಯಾಗೆ ಮಾಡಬೇಕು ಅಂತ ಅಲ್ಲ. ನಮ್ಮ ಹಿರಿಯರು ಯಾರು ತೀರೋಗಿರ್ತಾರೆ ಅವ್ರಿಗೆ ಊಟ ಹಾಕಷ್ಟಾದರೂ ನಾವು ಮಾಡಲೇಬೇಕಿರುತ್ತೆ. ಈ ಒಂದು ಹಬ್ಬ ಮಾಡೋದ್ರಿಂದ ನಮ್ಮ ಹಿರಿಯರ ಆತ್ಮ ತೃಪ್ತಿಯಿಂದ ಇರುತ್ತೆ. ಹಾಗೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ. ಈ ಹಬ್ಬನ ಆಚರಿಸಲಿಲ್ಲ ಅಂತ ಅಂದರೆ ಅವರ ಆತ್ಮ ತೃಪ್ತಿಯಿಂದ ತಿರುಗ್ತಿರುತ್ತೆ. ಅವರು ಅಲ್ಲಿ ನರಳುತ್ತಾ ಇದ್ದರೆ ಅವರ ಆತ್ಮ ನರಳದಷ್ಟು ನಮಗೂ ಇಲ್ಲಿ ಒಳ್ಳೆಯದಾಗಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ಈ ಹಬ್ಬನ ಯಾರೇ ಆದರೂ ಅಷ್ಟೇ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಮಾಡಿ ಅವರಿಗೆ ಎಡೆ ಇಡೋದು ತುಂಬಾ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮುಂದಿನ ಜನ್ರೇಷನ್ ಏನಿರುತ್ತೆ ಅದಕ್ಕೂ ಕೂಡ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ತುಂಬ ಜನ ಅಂದ್ಕೊಳ್ತಿರ್ತಾರೆ ಮಾಡ್ತಿದ್ರು ನಡೆಯುತ್ತೆ ಹಾಗೆ ಹೀಗೆ ಅಂತ. ಆದರೆ ಅವರು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಏನೇ ಮಾಡ್ತಿದ್ರು ಅದರಲ್ಲೆಲ್ಲ ಲಾಸ್ ಆಗ್ತಿರುತ್ತೆ. ನೀವು ಬೇಕಿದ್ರೆ ಶಾಸ್ತ್ರನ ಕೇಳಿ ನೋಡಿ. ಆವಾಗ ಅವರು ಸಹ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಹಿರಿಯರಿಗೆ ಅನ್ನ ಹಾಕಿ ಪಿಂಡ ಪ್ರದಾನ ಮಾಡಿ ಅಂತ ಎಲ್ಲ ಹೇಳ್ತಾರೆ. ಸೊ ಈ ಒಂದು ಹಬ್ಬನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮ್ಮ ಹಿರಿಯರ ಜೀವಗಳನ್ನ ನೋಯಿಸಬೇಡಿ. ಪಾಪ ಅವರು ಸ್ವರ್ಗ ಪ್ರಾಪ್ತಿಯಾಗಲಿ, ಅವರ ಆತ್ಮ ಖುಷಿಯಿಂದ ಊಟ ಮಾಡಿ ಎಲ್ಲ ನೆಮ್ಮದಿಯಿಂದ ಹೋಗೋ ಥರ ನೀವು ನಡ್ಕೊಳ್ಳಿ. ಮನೇಲಿ ಅದ್ದೂರಿಯಾಗಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ಎಡೆ ಇಟ್ಟು ಅವರ ಆತ್ಮಕ್ಕೆ
ತೃಪ್ತಿ ಸಿಗೋ ಥರ ಮಾಡಿ. ಇದರಿಂದ ನಿಮಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಬೇರೆ ಥರದ ಹಬ್ಬ ಎಲ್ಲನೂ ನೀವು ಮಾಡ್ತೀರಾ, ಆದರೆ ಎಷ್ಟೋ ಜನ ಈ ಥರದ ಹಬ್ಬನ ಮಾಡೋದಕ್ಕೆ ತುಂಬಾ ನೆಗ್ಲೆಕ್ಟ್ ಮಾಡ್ತೀರಾ. ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಎಡೆ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ, ನಿಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಹಾಗೆ ನೀವೇನೇ ಒಂದು ವ್ಯವಹಾರ ಮಾಡಿದ್ರೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಅದರಿಂದಾಗಿ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ಅಂತ ನೀವು ಯಾವ ಹಬ್ಬಗಳಲ್ಲಿ ಎಡೆ ಇಡ್ತೀರಾ ಅದನ್ನು ಯಾವಾಗಲೂ ಮುಂದುವರಿಸ್ಕೊಂಡು ಹೋಗಿ. ಇದರಿಂದ ಖಂಡಿತವಾಗ್ಲೂ ನಿಮಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗುತ್ತೆ. ಅಲ್ಲಿ ಇಟ್ಕೊಳ್ಳಿ, ಇಬ್ರು ಕೈ ಮುಗಿರಿ. ಚಿಟ್ಟಿ ಹೋಗ್ರ, ಅಲ್ಲಿ ಕೈ ಮುಗಿರ, ಕೈ ಮುಗಿಯಪ್ಪ. ಸರಿ ಅಲ್ಲೋ, ಕೈ ಮುಗಿ ಚಿಲ್ಟು. ಚಿಲ್ಟು ನೀನು ಕೈ ಮುಗಿ. ಚಿಲ್ಟು ಕೈ ಮುಗಿಯಪ್ಪ. ಚಿಲ್ಟು ಏಯ್ ದಾನ. ಇವಾಗ ಎಡೆ ಇಟ್ಟು ಎಲ್ಲರದ್ದು ಪೂಜೆ ಎಲ್ಲ ಆದಮೇಲೆ ಡೋರ್ನ ಕ್ಲೋಸ್ ಮಾಡಿ ಇವಾಗ ಹೊರಗಡೆ ನಿಂತಿದ್ದೀವಿ. ಸ್ವಲ್ಪ ಟೈಮ್, 1-5 ಮಿನಿಟ್ಸ್ ಆದಮೇಲೆ ಹೋಗಿ ಡೋರ್ನ ಓಪನ್ ಮಾಡಿ ಮತ್ತೆ ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತೀವಿ. ಡೋರ್ ಓಪನ್ ಮಾಡಿದ್ಮೇಲೆ ಮತ್ತೆ ಪೂಜೆ ಮಾಡಿ ಅವರ ಆತ್ಮಕ್ಕೆ ಶಾಂತಿನ ನಾವು ಕೋರ್ತೀವಿ. ನೋಡಿ, ನಮ್ಮ ಮನೆಯಲ್ಲಿ ಈ ರೀತಿ ನಾವು ಎಡೆನ ಜೋಡಿಸಿದ್ದೀವಿ. ಅಜ್ಜಿ ತಾತ ಹಾಕ್ಕೊಳ್ತಿದ್ದಂಥ ಬಟ್ಟೆನ ಇಟ್ಟು, ಹಾಗೆ ಅವ್ರು ತಿಂತಿದ್ದಂಥ ಎಲ್ಲ ಥರದ ತಿಂಡಿಗಳು, ಊಟ, ಸ್ವೀಟ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದೀವಿ. ಹಾಗೆ ಟೀ ಇರ್ಬೋದು, ಹಾಲು, ನೀರು ಪ್ರತಿಯೊಂದನ್ನು ಸಹ ಇಡ್ತೀವಿ. ಆದರೆ ನಾವು ನಾನ್ ವೆಜ್ನ ಎಡೆ ಇಡಲ್ಲ. ನಮ್ಮ ಮನೇಲಿ ವೆಜ್ನೇ ಎಡೆ ಇಡೋದು. ನಾನ್ ವೆಜ್ ಏನಿದ್ರು ನೆಕ್ಸ್ಟ್ ಡೇಗೆ ಊಟಕ್ಕೆ ಮಾತ್ರ ನಾವು ಊಟ ಮಾಡೋದು. ಪೂಜೆ ಎಲ್ಲ ಆದಮೇಲೆ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವರು ಫಸ್ಟು ಹೋಗಿ ಏನು ಎಡೆ ಇಟ್ಟಿರ್ತೀವೋ ಅಲ್ಲಿ ಏನು ಪ್ರಸಾದ ಇರುತ್ತೋ ಅದನ್ನು ಅವ್ರಿಗಿಷ್ಟ ಆದಂಥ ಸ್ವೀಟೆಲ್ಲ ತೊಗೊಂಡು ತಿನ್ಬೋದು. ಆಮೇಲೆ ದೊಡ್ಡವ್ರು ತೊಗೊಂಡು ತಿಂತಾರೆ. ಹಾಗೆ ನಮ್ಮಲ್ಲಿ ಇನ್ನೂ ಒಂದು ಪದ್ಧತಿ ಇದೆ. ಒಂದು ಮರದಲ್ಲಿ ಸಹ ನಾವು ಏನೇನು ಎಡೆ ಇಡ್ತೀವೋ ಅದನ್ನೆಲ್ಲನೂ ಮರಕ್ಕೂ ಸಹ ಹಾಕಿ ಅದನ್ನು ತಗೊಂಡೋಗಿ ಮನೆ ಮೇಲೆ ಇಟ್ಟು, ಅಂದರೆ ಮನೆ ಟೆರೆಸ್ ಇರೋರು ಟೆರೆಸ್ ಮೇಲೆ, ಹಂಚಿನ ಮನೆಯವರು ಹಂಚಿನ ಮೇಲೆ ಇಟ್ಟು ಅಲ್ಲೂ ಸಹ ಕಾಗೆ ಮತ್ತು ಹದ್ದು ಬರೋ ತನಕ ವೆಯ್ಟ್ ಮಾಡಿ, ಅದು ಬಂದು ಹದ್ದು ಮತ್ತು ಕಾಗೆ ಬಂದು ತಿಂದು ಹೋದ ಮೇಲೆ ನಾವೆಲ್ಲ ಊಟ ಮಾಡೋವಂಥ ಪದ್ಧತಿ ಇರುತ್ತೆ. ಇವಾಗ ಅಪ್ಪಾಜಿ ಅದನ್ನು ತೊಗೊಂಡು ಹೋಗ್ತಿದ್ದಾರೆ. ಮೇಲೆ ಅವರೆಲ್ಲ ಮೊದಲು ಊಟ ಮಾಡ್ತಾರೆ. ಕಾಗೆ ನೋಡ್ರ. ಇವಾಗ ಮರದಲ್ಲಿ ತೊಗೊಂಡೋಗಿ ಹದ್ದು ಮತ್ತು ಕಾಗೆ ತಿನ್ನಲಿ ಅಂತ ಹೇಳಿ ಇಟ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಬಂದು ಎಲ್ರಿಗೂ ಬಂದಿರೋ ಗೆಸ್ಟ್ಗೆಲ್ಲ ಊಟನ ಬಡಿಸಿದ್ದೀವಿ. ಇವ್ರಿಗೆಲ್ಲ ಬಡಿಸಾದ್ಮೇಲೆ ನಾವು ಸಹ ಊಟನ ಮಾಡಬೇಕು. ಫಸ್ಟ್ ಇವ್ರದ್ದೆಲ್ಲ ಆಗಿಬಿಡಲಿ ಅಂತ ಹೇಳಿ ಬಡಿಸ್ತಾ ಇದ್ದೀವಿ.
ನಾವು ಸಹ ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡೋದು. ಬೆಳಗ್ಗೆಯಿಂದ ನಾವು ಸಹ ಏನೂ ತಿಂದಿರಲ್ಲ, ಉಪವಾಸ ಇದ್ದೇನೆ ಎಡೆ ಎಲ್ಲ ಇಟ್ಟು ಆಮೇಲೆ ಊಟ ಮಾಡ್ತೀವಿ. ಇವಾಗ ಇವ್ರದ್ದೆಲ್ಲ ಆದಮೇಲೆ ನಾವು ಮಾಡ್ತೀವಿ. ನೀವು ಊಟ ಮಾಡಲ್ವಾ? ಬರೀ ಹಪ್ಳ. ಅಮ್ಮ ನೀನ್ ಬರ್ದಿರೋದು ನೇಮ ಏನಂತ? ನೋಡು ನಿನ್ ನೇಮ್ ಇದು. ನಾನೇ ಬರ್ದಿರೋದು. ನೋಡ ನಮ್ಮ ಅಮ್ಮನ ನೇಮ್ ಇದು ಚಿಲ್ದು. ಅವಾಗ ಚಿಕ್ಕೋಳಿದ್ದಾಗ ಬರ್ತಿದ್ದು ಇದ. ಈಗ ನಾನು ಯಾರಿಗೊಂದು ಚೀಟಿ ಕೊಡ್ತಿದ್ದೀನಿ ಎಲ್ಲರಿಗೂ. ಬಂದಿರೋ ಗೆಸ್ಟ್ಗೆಲ್ಲ ಊಟ ಎಲ್ಲ ಬಡಿಸಾಯಿತು. ಇವಾಗ ನಾನು, ನನ್ನ ತಂಗಿ, ನಮ್ಮ ಮಮ್ಮಿ ಎಲ್ಲ ಊಟಕ್ಕೆ ಕೂತಿದ್ವಿ. ಅಕ್ಕ ಬಂದಿಲ್ಲ, ಅಕ್ಕನಿಗೂ ಸಹ ಇದೇ ಹಬ್ಬ ಇರೋದ್ರಿಂದಾಗಿ ಅಕ್ಕನ ಫ್ಯಾಮಿಲಿ ಬಂದಿಲ್ಲ. ಮಮ್ಮಿ ನನಗೂ ನನ್ನ ತಂಗಿಗೂ ನಿಮ್ಮಿಬ್ರಿಗೂ ಬಡಿಸ್ಬಿಡ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಅವರು ನಮ್ಮಿಬ್ರಿಗೆ ಬಡಿಸ್ಬಿಟ್ಟು ಇವಾಗ ಅವರು ಸಹ ಊಟ ಮಾಡ್ತಿದ್ದಾರೆ. 3 ಜನ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡ್ತಿದ್ವಿ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮನೆ ಮಹಾಲಯ ಅಮಾವಾಸ್ಯೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಹಾಗೆ ನಮ್ಮನೆಯಲ್ಲಿ ಇಷ್ಟೆಲ್ಲ ರೆಸಿಪಿನ ಮಾಡಿದ್ವಿ. ಯಾವುದೇ ರೆಸಿಪಿ ವಿಡಿಯೋನ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.